ಸರ್? ಒಂದು ಮೈಸೂರು ಮೇಡಮ್, ಜೆ ಪಿ ನಗರ. ಓಕೆ, ಎಷ್ಟೊತ್ತಿಗೆ ಬಂದಿದ್ದೀರಾ ಸರ್? ಮೇಡಮ್ ನಾವು 4:15ಗೆ ಬಂದ್ವಿ. 4:15ಗೆ ಬಂದು 2,000 ರೂಪಾಯಿ ಟಿಕೆಟ್ ತೊಗೊಂಡ್ವಿ. ಅಲ್ಲಿ ಬಸ್ಸೇ ಇಲ್ಲ. ಆ ವ್ಯವಸ್ಥೆ ಒಂದು ಸರಿ ಮಾಡಬೇಕು. ಅಲ್ಲಿ ಬಸ್ ಬಿಟ್ಟಿದ್ದೆ ನಮಗೆ 5 ಗಂಟೆಗೆ ಅಂತ ಅನೌನ್ಸ್ ಆಗಿತ್ತು. ಅಲ್ಲಿ ನೋಡಿದ್ರೆ 5:45, 6 ಗಂಟೆಗೆ ಬಂತು ಬಸ್ಸು. ಮತ್ತು ಜಾಸ್ತಿ ಬಸ್ ಇರಲಿಲ್ಲ. 2,000 ರೂಪಾಯಿ ಟಿಕೆಟಿಗೆ ಜಾಸ್ತಿ ಬಸ್ ಇರಲಿಲ್ಲ. ಆಮೇಲೆ ಸ್ವಲ್ಪ ಪಿಕಪ್ ಆಯಿತು, ಫುಲ್ ರಶ್ ಆಯಿತು. ಮತ್ತು ಇಲ್ಲಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು, ನೀಟಾಗಾಯಿತು ವ್ಯವಸ್ಥೆ. ಒಂದು ನೀಟಾಗಿ ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ ಈ ಸಲ. ಒಳ್ಳೆಯದಾಗಲಿ ಎಲ್ಲರಿಗೂ ಕೂಡ, ಎಲ್ಲ ಪ್ರಜಾಧ್ವನಿ ವೀಕ್ಷಕರಿಗೂ ಕೂಡ ಒಂದು ಸಲ ಬನ್ನಿ, ಚಾಮುಂಡೇಶ್ವರಿ ದರ್ಶನ ಮಾಡಿ. ಆಷಾಢದಲ್ಲೇ ಮಾಡಬೇಕು ಅಂತೇನಿಲ್ಲ, ಡೈಲಿ ಬನ್ನಿ. ಅದೇ ತುಂಬ ರಶ್ ಇದೆ. ಮಕ್ಕಳು ಮತ್ತು ವಯಸ್ಸಾದವರು ಎಲ್ಲ ಕೂಡ ನೋಡ್ಕೊಂಡು ಬನ್ನಿ. ವ್ಯವಸ್ಥೆ ಎಲ್ಲ ಹೇಗಿತ್ತು ಸರ್ ಇದು? ಮೇಡಮ್ ವ್ಯವಸ್ಥೆ ಚೆನ್ನಾಗಿದೆ. ಅದೇ ಕ್ಯೂ ಅಲ್ಲಿ ಎಲ್ಲೂ ಕೂಡ ನಿಮಗೆ ನೀರದಾಗಲಿ ಮತ್ತೊಂದಾಗಲಿ ಏನೂ ವ್ಯವಸ್ಥೆ ಇಲ್ಲ. ಅದೊಂದು ಕರೆಕ್ಟಾಗಿ ಮಾಡ್ಕೊಬೇಕು. ಈಗ ಫ್ರೀ ದರ್ಶನ ಅಂತ ಹೇಳ್ತಾರೆ ಸರ್, ಅವ್ರದ್ದು ಹೇಗಿರುತ್ತೆ? ಮೇಡಮ್ ಫ್ರೀ ದರ್ಶನ ಅಂತೂ ತುಂಬ ಕಷ್ಟ ಇದೆ, ತುಂಬ ಕಷ್ಟ ಇದೆ. ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳು ವಯಸ್ಸಾದವ್ರನ್ನ ದಯವಿಟ್ಟು ಕರ್ಕೊಂಬರ್ಬೇಡಿ. ಅದು ಎಸ್ಪೆಷಲಿ ಈ ಆಷಾಢದಲ್ಲಿ. ಸರ್, ಟಿಕೆಟ್ ಎಲ್ಲ 2,000 ಮಾಡಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಮೇಡಮ್ 2,000 ರೂಪಾಯಿ ಟಿಕೆಟ್ ಮಾಡಿದ್ದಾರೆ. ಇದ್ದವ್ರು ಹೋಗ್ತಾರೆ, ಇಲ್ಲದವರು ಪಾಪ ಮಾಮೂಲಿ ಮಾಡ್ತಾರೆ. ಆದರೆ ಇದ್ದವ್ರು ಅಂತ ಹೇಳಿದ್ರೆ ವಯಸ್ಸಾದವ್ರಿಗೆ ಪ್ಲಸ್ ಮಕ್ಕಳುಗಳನ್ನ ಕರ್ಕೊಂಬರ್ತೀನಿ ಅಂದರೆ 2,000 ರೂಪಾಯಿ ಟಿಕೆಟು ಆರಾಮಾಗಿದೆ. ಆರಾಮಾಗಿ ಬಂದು ದರ್ಶನ ಮಾಡ್ಕೊಂಡು ಹೋಗಿ. ಅಲ್ಲ, ದುಡ್ಡಿರೋರು ಇರಬಾರ್ದು ಅಂತ, ದುಡ್ಡಿರೋರು ಇರಬೇಕು ಅಂತ ಏನಿಲ್ಲ. ಒಟ್ಟಿನಲ್ಲಿ 2,000 ರೂಪಾಯಿಗೆ ಫ್ರೀನೇ ಕೊಟ್ಬಿಟ್ಟಿದ್ದಾರಲ್ಲ ಇವರು. ಗೌರ್ಮೆಂಟು ಫ್ರೀನೇ ಕೊಟ್ಟಿರೋದ್ರಿಂದ 2,000 ರೂಪಾಯಿಲಿ ಮಕ್ಕಳು, ನಾನು ಹೇಳ್ತಾ ಇರೋದು ಮಕ್ಕಳು ವಯಸ್ಸಾದವರು ದಯವಿಟ್ಟು ನೀವು 2,000 ರೂಪಾಯಿ ಟಿಕೆಟ್ ತೊಗೊಂಡೋದ್ರೆ ಒಳ್ಳೆಯದು. ಇಲ್ಲ ಅಂದರೆ ನಿಮಗೆ ಗಂಟೆ ಕಾಯಿಸ್ತಾರೆ. ಅಲ್ಲಿ ಫ್ರೀ ಇದ್ರೂ ಕೂಡ VIP ಗಳಿಗೆ ಮತ್ತು ಅವ್ರಿಗೆ ಊರಿಗೆ ಬಿಟ್ಬಿಟ್ಟು ಎಲ್ಲರನ್ನೂ ಕೂಡ ಕಾಯಿಸ್ತಾರೆ. ದಯವಿಟ್ಟು ನೀವು 2,000 ರೂಪಾಯಿ ಟಿಕೆಟ್ ತೊಗೊಂಡೋಗಿ, ಇಲ್ಲ ಅಂದರೆ 300 ರೂಪಾಯಿ ಟಿಕೆಟ್ ತೊಗೊಂಡೋಗಿ. ಈಗ ಬೆಟ್ಟ ಹತ್ಕೊಂಡು ಬರೋರು ಇರ್ತಾರೆ ಸರ್, ಅವ್ರಿಗೆ ಫೆಸಿಲಿಟೀಸ್ ಏನಾದರೂ ಇದೆಯಾ? ಮೇಡಮ್ ಬೆಟ್ಟ ಹತ್ಕೊಂಬರೋರಿಗೆ ಈಗ ಹೇಳ್ತಾಯಿದ್ರು, ನಾವು ನೋಡಿಲ್ಲ. ಒಟ್ಟಿನಲ್ಲಿ ಬಾದಾಮ್ ಹಾಲು ಮತ್ತು ಇದು ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಅಲ್ಲಿ ಕೇಳಿದ್ವಿ, ಯಾರು ಕೊಟ್ಟಿಲ್ಲ ಸರ್, ಇನ್ನೂ ಬಂದಿಲ್ಲ ಸರ್ ಅಂತಂದರು ಪಕ್ಕದ ಲೈನಲ್ಲಿ. ಅದು ನೋಡ್ಬೇಕು ಏನು ಮಾಡ್ತಾರೆ, ಮುಂದಕ್ಕೆ ನೋಡಬೇಕು. ಎಷ್ಟು 8 ಗಂಟೆ ಮೇಲೆ 10 ಗಂಟೆ ಮೇಲೆ ಅಂತ ಹೇಳ್ತಾಯಿದ್ರು, ಅದನ್ನೆಲ್ಲ ಫೆಸಿಲಿಟಿ ಕೊಡೋದು ಅಂತ. ನೋಡ್ಬೇಕು ಏನು ಮಾಡ್ತಾರೆ ಅಂತ. ಮೇಡಮ್ ನಮಸ್ತೆ, ಎಲ್ಲಿಂದ ಬಂದಿದ್ದೀರಾ? ನಾವು ಬ್ಯಾಂಗ್ಳೂರಿಂದ ಬಂದಿರೋದು. ಹೌದು, ಎಷ್ಟೊತ್ತಿಗೆ ಬಂದ್ರಿ ಮ್ಯಾಮ್? ಮಾರ್ನಿಂಗ್ ಬೆಳಗ್ಗೆ ಬೇಗನೆ ಬಂದ್ವಿ. 4-4:15ಗೆಲ್ಲ ಇಲ್ಲಿದ್ವಿ. ಬಟ್ ಅಲ್ಲಿ ಕೆಳಗೆ ಬಿಟ್ಟಿಲ್ಲ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಇಲ್ಲಿ ಬರೋಷ್ಟಲ್ಲಿ 5-5:30 ಆಯಿತು. ಆಮೇಲೆ ಬಂದ್ವಿ ಒಳಗಡೆ. ಲಾಸ್ಟ್ ವೀಕಿನ ಈ ವೀಕೆಲ್ಲ ಫುಲ್ ಸಿಸ್ಟಮ್ ಮಾಡಿದ್ದಾರೆ ಕ್ಲೀನಾಗಿ. ಒಳ್ಳೆ ದರ್ಶನ ಆಯಿತು. ದರ್ಶನ ಟಿಕೆಟಲ್ಲಿ ಬಂದ್ರೆ ಅಲ್ವಾ ಫ್ರೀ ದರ್ಶನದಲ್ಲಿ? ಅಲ್ಲಿ 2,000 ರೂಪೀಸ್ ಟಿಕೆಟಲ್ಲಿ ಬಂದ್ವಿ. ವ್ಯವಸ್ಥೆ ಎಲ್ಲ ಹೇಗಿದೆ? ವ್ಯವಸ್ಥೆ ಎಲ್ಲ ಇಂಪ್ರೂವ್ ಆಗಿದೆ. ಲಾಸ್ಟ್ ವೀಕ್ ನ್ಯೂಸೆಲ್ಲ ನೋಡಿ ತುಂಬ ಭಯ ಆಗಿತ್ತು, ಹೆಂಗಿದೆಯೋ ಏನೋ ಅಂತ. ಬಟ್ ಎಲ್ಲ ಇಂಪ್ರೂವ್ ಮಾಡಿದ್ದಾರೆ. ಯಾರನ್ನೂ ಬಿಡ್ತಿಲ್ಲ. ಟಿಕೆಟ್ ಇಲ್ಲ ಅಂದರೆ ಯಾರನ್ನೂ ಬಿಡ್ತಾನೆ ಇಲ್ಲ. ಅಲ್ಲಿ VIP ಎಂಟ್ರಿಯಲ್ಲೂ ಅಷ್ಟೇ, ಯಾರನ್ನೂ ಬಿಡ್ತಾನೆ ಇಲ್ಲ. ಆಮೇಲೆ ನಾವು ತಿರ್ಗಾ ಟಿಕೆಟ್ ತೊಗೊಂಡೇ ಬಂದಿದ್ದು. ಯಾವ ಲೆಟರು ಏನೂ ನಡೀತಾ ಇಲ್ಲ, ಬರೀ ಇದು ಮಾತ್ರನೇ ವ್ಯವಸ್ಥೆ. ಟಿಕೆಟ್ ಎಲ್ಲ 2,000 ಇದೆ ಮತ್ತು 300 ಇದೆ. ನಾವು 2,000ರಲ್ಲಿ ಬಂದಿದ್ವಿ. ಪ್ರಸಾದ ಏನಾದರೂ ಕೊಟ್ರಾ? ಪ್ರಸಾದ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ಬೇಕಂತೆ, ಅಲ್ಲಿ ತೊಗೊಳ್ಬೇಕು. ಇನ್ನೂ ತೊಗೊಂಡಿಲ್ಲ, ಅಲ್ಲಿ ಎಕ್ಸಿಟ್ ಹತ್ರ ತೊಗೊಳ್ಬೇಕಂತ ಹೇಳಿದ್ದಾರೆ. ವ್ಯವಸ್ಥೆ ಎಲ್ಲ ಹೇಗಿದೆ? ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಬೆಟ್ಟದಿಂದ ನಡ್ಕೊಂಡು ಬರೋರು ಇದ್ದಾರೆ, ಅವರಿಗೆ ಸಪ್ರೇಟ್ ಕ್ಯೂ ಇದೆ, ಬೇಗ ಬಿಡ್ತಿದ್ದಾರೆ ಅಂತ ಹೇಳಿದ್ರು ಆ ಕಡೆ ಎಂಟ್ರೆನ್ಸಿಂದ. ಅವರಿಗೆ ಈಗ ಬಾದಾಮು ಹಾಲು ಆ ಥರ ಡ್ರೈ ಫ್ರೂಟ್ಸ್ ಹೇಳಿದ್ರು, ಕರೆಕ್ಟಾಗಿ ಗೊತ್ತಿಲ್ಲ, ಆದರೆ ನೋಡಿಲ್ಲ ಆ ಕಡೆ. ಹೇಳಿದ್ರು, ಆದರೆ ಇಲ್ಲಿ ವ್ಯವಸ್ಥೆ ಎಲ್ಲ ಸರಿ ಮಾಡಿದ್ದಾರೆ. ಬಂದಿದ್ದೀರಾ? ಮೇಡಮ್ ಮೈಸೂರಿಂದ ನಾವು ಸುಮಾರು ಒಂದು 25 ವರ್ಷದಿಂದನೂ ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು, ತುಂಬ ಚೆನ್ನಾಗಿ ವ್ಯವಸ್ಥೆನೂ ಆಗಿದೆ. ಮತ್ತು ಹೋದ ಸರಿ ಮೆಟ್ಲತ್ತು ಬರೋರ್ಗೊಂದು ಸ್ವಲ್ಪ ತೊಂದರೆ ಆಗಿತ್ತು. ಈ ಸರಿ ಅದನ್ನು ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ದರ್ಶನ ಆಗ್ತಿದೆ. ತುಂಬ ಚೆನ್ನಾಗಿ 300 ರೂಪಾಯಿ ಎಂಟ್ರೆನ್ಸಲ್ಲಿ ಆಗ್ಬೋದು, 2,000 ರೂಪಾಯಲ್ಲಿ ಆಗ್ಬೋದು, ಮೆಟ್ಲತ್ತು ಬರೋದ್ರಲ್ಲಿ ಆಗ್ಬೋದು. ತುಂಬ ಚೆನ್ನಾಗಿ ಆಗ್ತಿದೆ ಮೇಡಮ್. ಪ್ರತಿ ವರ್ಷ ಅಂತಲೇ ಈ ವರ್ಷವೂ ತುಂಬ ಚೆನ್ನಾಗಿ ಆಗ್ತಾಯಿದೆ. ನಾವು ಪ್ರತಿ 25 ವರ್ಷದಿಂದನೂ ಪ್ರತಿ ಆಷಾಢದಲ್ಲ, ಪ್ರತಿ ಶುಕ್ರವಾರನೂ ಬರ್ತೀವಿ. ಮೇಡಮ್ ಬೆಳಿಗ್ಗೆ ನಾವು ಮನೆಯೇ 4:15ಗೆ ಬಿಟ್ವಿ ಮೇಡಮ್. ಬಸ್ ಸ್ಟ್ಯಾಂಡಲ್ಲಿ ಬಿಟ್ಟಿದ್ದೆ 5:15. ಬಸ್ಸಿಗೆ ಬಂದುಬಿಟ್ಟು ನಾವು 300 ರೂಪಾಯಿ ಎಂಟ್ರೆನ್ಸಲ್ಲಿ ದರ್ಶನ ಮಾಡ್ಕೊಂಡು ಬಂದ್ವಿ. ವ್ಯವಸ್ಥೆ ಎಲ್ಲ ಹೇಗಿದೆ? ತುಂಬ ಚೆನ್ನಾಗಿದೆ ಮೇಡಮ್, ತುಂಬ ಚೆನ್ನಾಗಿದೆ. 300 ರೂಪಾಯಿದಾಗ್ಬೋದು, ಮೆಟ್ಲು ಹತ್ಬಿಟ್ಟು ಬರೋರ್ಗಾಗ್ಬೋದು, ಮತ್ತು ಹೊರಗಡೆ 2,000 ರೂಪೀಸು, ಮತ್ತು ಧರ್ಮ ದರ್ಶನದವ್ರಿಗೆಲ್ಲ ಚೆನ್ನಾಗಿದೆ.